ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಶ್ರೀನಿವಾಸ್ ಬ್ಲಾಗ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕಾನ್ ಕ್ಲಿಕ್ ಮಾಡಿ, ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನನ್ನ ಬ್ಲಾಗ್ನ ಫಸ್ಟ್ ನೋಡ್ಬೋದು. ಸೊ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬೆಳಿಗ್ಗೆನೇ ಬಂದು ಇದು ಬಿಸಿಬೇಳೆಭಾತ್ ಮಾಡೋಕ್ಕೆ ತರಕಾರಿ ಮತ್ತು ಬೇಳೆ ರೈಸ್ ಎಲ್ಲ ಕೂಗಿಸಿದ್ದೀನಿ, ಪೌಡರು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ರೆಡಿ ಮಾಡಿ ಎಲ್ಲನೂ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಕುದಿಸ್ಬೇಕು. ಬಿಸಿಬೇಳೆಭಾತ್ ಮಾಡಿಬಿಟ್ರೆ ಮಧ್ಯಾಹ್ನ ತಿನ್ಕೊಂಡು ಹೊರಡ್ಬೋದು ಅಂತ ನಾನು 2 o'clock ಇಲ್ಲ 3 o'clock ಹಂಗೆ ಹೊರಡ್ತೀವಿ ಮಧ್ಯಾಹ್ನ. ಹಾಗಾಗಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕಾಗತ್ತಲ್ಲ, ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟೇ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಇದು ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ, ಆರಾಮಾಗಿ ತಿನ್ಕೊಂಡು ಹೊರಡ್ಬೋದು ಅಂತ. ಇನ್ನು ಏನು ಕೆಲಸನೂ ಆಗಿಲ್ಲ, ಇನ್ನು ಬೇಸಿಕ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಆನಂತರ ಹೊರಡಬೇಕು. ಅಷ್ಟರಲ್ಲಿ ನನ್ನ ಮಗನಿಗೆ ಬಂದು ಫ್ಲಾಸ್ಕ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅವನಿಗೆ ಹಾಲು ನೀರು ಇದೆಲ್ಲ ಬೇಕಲ್ಲ, ಹಾಗಾಗಿ ಇವೆಲ್ಲ ವಾಶ್ ಮಾಡಿ ಇವೆಲ್ಲ ತುಂಬಿಕೊಂಡು ಹೊರಡಬೇಕು. ಪುಟ್ಟ ಮಕ್ಕಳಿದ್ರೆ ತುಂಬಾ ಕಷ್ಟ, ಪ್ರತಿಯೊಂದು ತೊಗೊಂಡೋಗ್ಬೇಕು ನಾವು ನೆನಪಲ್ಲಿ ಇಟ್ಕೊಂಡು. ಎಕ್ಸ್ಟ್ರಾ ಬಟ್ಟೆಗಳು ಡೈಪರ್ಸು ಎಲ್ಲ ತೊಗೊಂಡೋಗ್ಬೇಕು. ಹಾಗಾಗಿ ಬೇಗ ಮಾಡೋಣ ಅಂದ್ಬಿಟ್ಟು ಫಸ್ಟು ಕಿಚನಿಗೆ ಬಂದುಬಿಟ್ಟಿದ್ದೀನಿ, ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋಣ ಅಂತ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತಾರೆ, ಆಫೀಸ್ ಕೆಲಸ ಸ್ವಲ್ಪ. ಹಾಗಾಗಿ ಅಷ್ಟರಲ್ಲಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ಬೆಳಿಗ್ಗೆನೇ ಬಿಸಿಬೇಳೆಭಾತ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ ಹೆಂಗೆ ಹೋಗುತ್ತೆ ತೋರಿಸ್ತೀನಿ. ಹಾಗೆ ಯಾರೆಲ್ಲ ನೆನ್ನೆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಡೈಲಿ ವ್ಲಾಗ್ನ. ನೀವು ಅಕಸ್ಮಾತ್ ಮಿನಿ ವ್ಲಾಗ್ ನೋಡಿದ್ರೆ ಡೈಲಿ ವ್ಲಾಗು ಹೋಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಸಾಸಿವೆ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅದರಲ್ಲಿ ನಾನು ಫುಲ್ಲು ಡೀಟೈಲ್ಡಾಗಿ ನಾನು ಬೆಳ್ಳಿ ಸಾಮಾನು ದೀಪ ತಂದಿರೋದೆಲ್ಲ ಡೀಟೈಲ್ಡಾಗಿ ಹಾಕಿದ್ದೀನಿ. ನಾನು ಏಂತಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಲ್ಲ ಡೀಟೈಲ್ಡಾಗಿ ಹೇಳಿದ್ದೀನಿ. ಹಾಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ, ಫುಲ್ಲು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗ್ತೀನಿ ಆಮೇಲೆ, ಸ್ವಲ್ಪ ಬ್ಯುಸಿ ಇದ್ದೀನಿ, ಬಾಯ್. ಸೊ ನೋಡಿ ಫ್ರೆಂಡ್ಸ್, ದೇವ್ರ ಪೂಜೆಗೆ ಹೂವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆನ್ನೆ ತಂದಿದ್ದೆ 1/4 kg ಅಂತ. ಇದು ಸ್ವಲ್ಪ ಬಿಡಿ ಹೂವುಗಳು ಇಕ್ಕಕ್ಕೆ, ಇದು ಬಿಡಿ ಹೂವುಗಳು ಬೇಕು, ಹಾಗಾಗಿ ಇದು ತೆಕ್ಕೊಂಡಿದ್ದೀನಿ ಹೊಸ್ಲಿಗೆಲ್ಲ ಇಕ್ಕಕ್ಕೆ. ಇನ್ನು ಮಳ್ಳೆ ಹೂವನು ಇದೆ ಕಟ್ಟಿರೋದು ಮೊನ್ನೆ, ಅದೂ ಆಗುತ್ತೆ. ಸೊ ಹಾಗಾಗಿ ಈ ಹೂವನ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ ಮಾತ್ರ ಸ್ನಾನ ಮಾಡಿಸಿದ್ದೀನಿ. ಅವಳು ನನ್ನ ಮಗಳನ್ನ ಬಾಳೆಹಣ್ಣು ಮತ್ತು ವೀಳ್ಯದೆಲೆ ತೊಗೊಂಡು ಬಾ ಅಂತ ಕಳಿಸಿದ್ದೀನಿ ಅಂಗಡಿಗೆ. ಅವಳು ಈಚೆ ಬರ್ತಾವಳು, ಅದಕ್ಕೆ ಇವ್ನು ನೋಡೋಗ್ತಾವನು. ಬ್ಯಾಸ್ಕೆಟ್ ಇಸ್ಕೊಬರಕಲ್ಲ ನೋಡಿ. ಏನು ತಂದಮ್ಮ? ಅಕ್ಕ ತಂದ್ಲಾ? ಚೆನ್ನಾಗಿದ್ದವ ಅಮ್ಮ ಎಲೆ? ಯಾವಂಟಿ? ಎಷ್ಟು ಇಸ್ಕೊ ಬಂದಿದೀಯಾ? 7 ಶೆಕೆ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ವೀಳ್ಯದೆಲೆ ಹಾಳಾಗಿರುತ್ತೆ. ಹಾಗೆ ಪೂಜೆ ಮಾಡೋಕ್ಕೆ ಮನ್ಸು ಬರಲ್ಲ. ನೆನ್ನೆ ಅಲ್ಲ ಮೊನ್ನೆ ಇಕ್ಕಿರೋದು, ಸೋಮವಾರ ಅಂದರೂ ಒಂಥರ ಸಮಾಧಾನ ಇರಲ್ಲ. ಇವತ್ತು ಅಮಾವಾಸ್ಯೆ ಅಲ್ವಾ, ಇಲ್ಲಿ ನೋಡಿ ಬಾಳೆಹಣ್ಣೆಲ್ಲ ಎತ್ಕೊಡ್ತವನೆ. ಸೊ ನಮ್ಮಲ್ಲಿ ಜಾಸ್ತಿ ಬಾಳೆಹಣ್ಣು ತಿನ್ನಲ್ಲ, ಅಂದರೆ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ನಾನು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ 2 ತರಿಸ್ಕೊಳ್ತೀನಿ ಅಷ್ಟೇ ಯಾವಾಗ್ಲೂ. ಕಳಸಕ್ಕೆ 2 ಎಲೆ ಮತ್ತು ಕಳಸಕ್ಕೆ 5 ಎಲೆ ಮತ್ತು ಬಾಳೆಹಣ್ಣಿಗೆ 2 ಎಲೆ. ನಾನು ಈ ಥರ ತರಿಸ್ಕೊಂಡಿರ್ತೀನಿ. ಆಗಲಿ ಬಿಡಮ್ಮ, ದೇವ್ರ ಪೂಜೆ ಮಾಡುವಾಗ ದುಡ್ಲೇಕ್ ಹಾಕೋಕ್ಕಾಗತ್ತಾ? ಕಾಸಮ್ಮ? ಓಕೆ, ಥ್ಯಾಂಕ್ ಯು. ತಂದ್ಕೊಟ್ಲು ನನ್ನ ಮಗಳು. ಇನ್ನೂ ಸ್ನಾನ ಮಾಡಿಲ್ಲ ಅವಳು, ಇನ್ನೂ ಟೈಮ್ ಇದೆ. 2 ಗಂಟೆಗೆ ಹೋಗೋದಲ್ವಾ, ಹಾಗಾಗಿ 2 ಗಂಟೆಗೆ ಹೋಗೋದು. ಅಲ್ಲಿ 5 ಗಂಟೆ ಅಷ್ಟರಲ್ಲಿ ಇರಿ ಅಂತ ಹೇಳಿದ್ದಾರೆ. ಕಾರಲ್ಲಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಅಪ್ಪ ಕಾರ್ ಇಲ್ಲ ಅಪ್ಪ ಬೇರೆ ಕಾರ್ ಮಾಡೈತೆ. ಬಸ್ಸಲ್ಲಿ ಇವ್ರನ್ನೆಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗೋದು ಕಷ್ಟ ಫ್ರೆಂಡ್ಸ್, ಹಾಗಾಗಿ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ನನ್ನ ಮಗ ನೋಡಿ, ದುಡ್ಡು ಎತ್ತಿಕ ಚಿನಿ, ದುಡ್ಡು ಎತ್ತಿಕ. ಸೊ ಪೂಜೆಗೆಲ್ಲ ರೆಡಿಯಾಗಿದೆ, ಪೂಜೆ ಮಾಡಿಬಿಡೋಣ. ರಾತ್ರಿ ಹೋಗಿದ್ದೆ, ವೀಳ್ಯದೆಲೆ ಬೇಡ ಸೋಮವಾರ ಇಟ್ಟಿದ್ದೀನಲ್ಲ ಅಂತ ಅಂದ್ಕೊಂಡು ತರಲಿಲ್ಲ. ಅಂದರೂ ಒಂಥರ ಪೂಜೆ ಮಾಡುವಾಗ ಸಮಾಧಾನ ಇರಲ್ಲ. ಇವಾಗ ಬಿಸಿಲಿರೋದ್ರಿಂದ ವೀಳ್ಯದೆಲೆ ಹಾಳಾಗುತ್ತೆ ಬೇಗ, ಅದಕ್ಕೇನೆ ತರಿಸಿದೆ. ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗೆ. ಪೂಜೆ ಮುಗಿಸ್ಬಿಡ್ತೀನಿ ಫಸ್ಟು. ಅದು ತುಂಬ ಸಾಫ್ಟ್ ಆಗಿರುತ್ತಲ್ವ, ಹಾಗಾಗಿ ಹಾಳಾಗುತ್ತೆ ಅಂತ, ಡೆಲಿಕೇಟ್ ಆಗಿರುತ್ತೆ ಅಂತ. ಪುಚ್ಚಿ ಪುಚ್ಚಿ, ನಮ್ಮನೆ ಪುಚ್ಚಿ ಪುಚ್ಚಿ ಚಾಶಿ. ಸರಿ, ಸಂಪಿಗೆ ಸಾಂಗ್ ಹೇಳ್ತಾಳು ನೋಡಿ. ನೋಡಿ ಫ್ರೆಂಡ್ಸ್,
ಮಲ್ಲಿಗೆ ಅಲ್ಲ, ಮಳ್ಳೆ ಹೂವು ಅದು. ಇದು ಮಲ್ಲಿಗೆ. ಮಲ್ಲಿಗೆ ಸಂಪಿಗೆ ತೆರೆದೆ ಹೋದರು ನೀ ನನಗೆ ಓನಲ್ಲ. ಸಾಕು. ನೆನ್ನೆ ನೋಡಿ ಫ್ರೆಂಡ್ಸ್, ಮುಡ್ಕೊಂಡು ಹೋಗೋಕ್ಕೆ ಅಂತ ಮಲ್ಲಿಗೆ ದಿಂಡು ತೊಗೊಂಡ್ಬಂದೆ. ತುಂಬ ಚೆನ್ನಾಗಿದೆ. ರಾತ್ರಿ ಇನ್ನೂ ಮೊಗ್ಗಂಗಿತ್ತು, ತುಂಬ ಚೆನ್ನಾಗಿತ್ತು. 70 ರೂಪಾಯಿ. ಮುಡ್ಕೊಂಡು ಹೋಗೋಣ ಅಂತ. ಮನೇಲಿದ್ರೆ ಏನು ಮುಡಿಯೋಕೆ ಹೋಗಲ್ಲ, ಸುಮ್ಮನೆ ಮನೇಲಿ ಇರ್ತೀವಲ್ಲ ಅಂದ್ಬಿಟ್ಟು. ಸೊ ಇದಿಷ್ಟು ಹೂವು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ದೇವ್ರ ಫೋಟೋಗೆ ಎಲ್ಲ ರೆಡಿ ಮಾಡಿ ಅಲಂಕಾರ ಮಾಡೋಣ. ಸೊ ಅಲ್ಲಿ ಸ್ವಲ್ಪ ಸಂಪಿಗೆ ಹೂವನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನೀರು ಚುಮುಕ್ಸ್ಕೋಬೇಕು. ಅದೇನೋ ಒಂಥರ ಮನೇಲಿ ನೀರು ಚುಮುಕ್ಸಿದ್ರೆ ಸಮಾಧಾನ, ಹಾಗಾಗಿ. ಸೊ ನೋಡಿ, ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿದ್ದೀನಿ. ಇವತ್ತು ಸ್ವಲ್ಪ ದೊಡ್ಡದಾಗಿ ಬಾರ್ಡ್ರಿಗೆಲ್ಲ ರಂಗೋಲಿ ಬಿಟ್ಟಿದ್ದೀನಿ. ಯಾಕಂದ್ರೆ ಅಮಾವಾಸ್ಯೆ ಅಲ್ವಾ, ನೀಟಾಗಿ ಪೂಜೆ ಮಾಡೋಣ ಅಂತ. ಅಂದರೂ ಇವನು ನನ್ನ ಮಗ ಬಿಡಲ್ಲ, ಎಲ್ಲ ಹಾಳು ಮಾಡ್ತಾನೆ. ಅಂದರೂ ಇರಲಿ ಅಂದ್ಬಿಟ್ಟು ಕ್ಲೀನಾಗಿ ಬಿಟ್ಟಿದ್ದೀನಿ. ನೋಡಿ ಚೆನ್ನಾಗಿದೆಯಾ? ನನಗಿಷ್ಟೇ ರಂಗೋಲಿ ಬಿಡೋಕ್ಕೆ ಬರುತ್ತೆ. ಸೊ ಅದಕ್ಕೆ ಈ ಥರ ರೆಡಿ ಮಾಡಿದ್ದೀನಿ. ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ. ಹೋಗಿ ದೀಪ ಅಂಟಿಸ್ಬೇಕಷ್ಟೇ. ಅಲೋ, ಕೆಳಗಿಳಿ ಬಿದ್ದರೆ. ಸೊ ಬಿಸಿಬೇಳೆ ಬಾತ್ ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನಮ್ಮ ಮನೇಲಿ ಬೆಳಗ್ಗೆನೇ ಎಲ್ಲ ತಿನ್ಕೊಂಡು ಹೋದ್ರು ನನ್ನ ಮನೆಯವರು ಮತ್ತು ನನ್ನ ಮಗಳೆಲ್ಲ ತಿಂದಾಯಿತು. ಇವಾಗ ತಿಂತಾಯಿದ್ದೀನಿ ನಾನು. ಸೊ ಪೂಜೆ ಎಲ್ಲ ಇವಾಗ ಮುಗಿಸಿದೆ, ಹಾಗಾಗಿ ನಾನು ಇವಾಗ ತಿಂತಾಯಿದ್ದೀನಿ. ಇಲ್ಲಿ ಪೂಜೆ ಎಲ್ಲ ಆಯಿತು ದೇವರದು. ಕೆಳಗಿಳಿ, ಬಿದ್ದೋಗ್ತೀಯ, ಬೀಳ್ತೀಯ. ಸೊ ಟಿಫನ್ ಇವಾಗ ನಾನು ತಿಂತಾ ಇದ್ದೀನಿ. ಇಷ್ಟೊತ್ತಾಯಿತು ನನ್ನ ಕೆಲಸ ಮುಗಿಯೋಕ್ಕೆ. ಹಾಯ್ ಮೇಡಮ್. ಹಾಯ್ ನೀನು ಮೇಡಮ್, ಇವನ್ ಔಟ್ಫಿಟ್ ಸಾರಿ ಔಟ್ಫಿಟ್ ಅಂತೀನಿ. ಹೆಂಗಿದೆ ನನ್ನ ಔಟ್ಫಿಟ್? ಔಟ್ಫಿಟ್ ಅಂತಾನೆ ಬರ್ತೈತೆ, ಔಟ್ಫಿಟ್. ಹಾಯ್ ಮೇಡಮ್. ಹಾಯ್. ಬೆವರು ಇಳ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಇವಾಗ ಸ್ಯಾರಿ ಎಲ್ಲ ಉಟ್ಕೊಂಡಿದ್ದೀನಿ. ಇನ್ನು ಮುಖಕ್ಕೆ ಕ್ರೀಮ್ ಹಚ್ಕೋಬೇಕು. ಚಿಕ್ಕದು ಗೋಲ್ಡ್ ಜುಮ್ಕಿ ಹಾಕೊಂಡಿದ್ದೀನಿ. ಒರಿಜಿನಲ್ ಗೋಲ್ಡ್ ಕಲರ್ ಅಲ್ಲ. ಸೊ ಸ್ಯಾರಿ ಎಲ್ಲ ಹಾಕೊಂಡಿದ್ದೀನಿ. ನನ್ನ ಮಗ ರೆಡಿಯಾಗಿದ್ದಾನೆ, ನನ್ನ ಮಗಳು ರೆಡಿಯಾಗಿದ್ದಾಳೆ. ಅಲ್ಲ, ನಾನು ಕೊಟ್ಬಿಡ್ತೇನೆ. ನಾನೊಬ್ಳು ತಲೆ ಹಚ್ಕೋಬೇಕು. ಇನ್ನು ಶೆಕೆ ನೀರು ಇಳಿತಾ ಇದೆ. ಚಟಾಪಟ ಎಲ್ಲ ರೆಡಿ ಮಾಡಿದ್ದೀನಿ. ಒಂದು ನಿಮಿಷ ತೋರಿಸ್ಕೊಬತ್ತೀನಿ ಮ್ಯಾಮ್. ಇದು 1 2 3 4 ಎಲ್ಲ 4 ಇಲ್ಲಿ ನೋಡಿ ನನ್ನ ತಮ್ಮ ಗೆಟಪ್ಪು. ಅವಂದು ಒಂದು ಕ್ಲಿಪ್ ಇದೆ, ಅದನ್ನ ನಮ್ಮ ಮಮ್ಮಿಗೆ ಆ್ಯಡ್ ಮಾಡಕ್ಕೆ ಹೇಳ್ತೇನೆ. ಚೆನ್ನಾಗಿ ಸ್ಟೈಲು ಪೋಸ್ ಎಲ್ಲ ಕೊಟ್ಟಿದ್ದಾನೆ ಅದರಲ್ಲಿ. ಹಾಂ, ನೀವೇನು ಹೇಳ್ತೀರಾ? ನಾವೇನು ಹೇಳಿ, ಶೆಕೆ ಫ್ರೆಂಡ್ಸ್, ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ನಮ್ಮಪ್ಪ ಸೊ ಫ್ರೆಂಡ್ಸ್, ಫೈನಲಿ ಸ್ಯಾರಿ ಎಲ್ಲ ಉಟ್ಟಿ ಜಡೆ ಎಲ್ಲ ಹಾಕೊಂಡಿದ್ದೀನಿ. ಜಾಸ್ತಿ ಏನು ಮೇಕಪ್ ಮಾಡಿಲ್ಲ ನಾನು, ಯಾಕೆ ಅಂದರೆ ತುಂಬ ಸ್ವೆಟ್ ಆಗುತ್ತೆ. ಹಾಗಾಗಿ ಬರೀ ಫೇರ್ ಆ್ಯಂಡ್ ಲವ್ಲಿ ಒಂದು ಅಪ್ಲೈ ಮಾಡಿ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಸಿಂಪಲಾಗಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಎಲ್ಲ ರೆಡಿಯಾಗಿದ್ದಾಯಿತು. ಇನ್ನೊಂದು ದಿಂಡು ತರಿಸಿದ್ನಲ್ಲ, ಅದಕ್ಕೆ ಈ ಥರ ಇಲ್ಲಿ ಕಟ್ಕೊಂಡ್ಬಿಟ್ಟಿದ್ದೀನಿ. ಕಟ್ಕೊಂಡ್ಬಿಟ್ರೆ ಸರಿ, ಆವಾಗ ಕ್ಲೀನಾಗಿ ಕೂರುತ್ತೆ. ಮತ್ತು ನಾನು ಇಲ್ಲಿ ಕತ್ತು ಕಾಣೋಂಗೆ ಕತ್ತಿಗೆ ತಾಗೋ ಥರ ಹೂವು ಮುಡ್ಕೊಳ್ಳಲ್ಲ. ಹೂವು ಬೇಗ ಬಾಡೋಗುತ್ತೆ. ಹಾಗಾಗಿ ಈ ಥರ ಮೇಲ್ ಮುಡ್ಕೊಂಡ್ರೆ ಎಷ್ಟೊತ್ತಾದರೂ ಸರಿ ಬಾಡೋದಿಲ್ಲ. ಹೂವು ನೀಟಾಗಿರುತ್ತೆ, ಕ್ಲೀನಾಗೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನಂಗೆ ಇಷ್ಟ ಇತ್ತು. ದಿಂಡಾದರೆ ನಾವು ಎಷ್ಟೊತ್ತವರೆಗೂ ಒಂದಿನ ಪೂರ್ತಿ ಇದ್ರೂ ಏನೂ ಆಗಲ್ಲ. ಕಟ್ಟಿರೋ ಹೂವು ಆದರೆ ಎಳ್ಕೊಂಡ್ಬಿಡುತ್ತೆ ಮತ್ತು ಕೆಂಪಾಗಿ ಬಾಡ್ಬಿಡುತ್ತೆ. ಹಾಗಾಗಿ ದಿಂಡು ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ವಾ, ಸ್ವಲ್ಪ ಮನೇಲಿದ್ರೆ ಏನು ಹಾಕ್ಕೊಳ್ಳಲ್ಲ ಹೂವು ಎಲ್ಲ. ಹಾಗಾಗಿ ಟ್ರೆಡಿಷ್ನಲ್ ಆಗಿರಲಿ ಅಂತ ಇನ್ನೂ ಕುಂಕುಮ ಇಟ್ಕೊಂಡಿಲ್ಲ. ಸೊ ಈಗ ಮುಡ್ಕೊಂಡ್ಬಿಟ್ರೆ ಎಷ್ಟೊತ್ತಾದರೂ ಬಾಡಲ್ಲ. ಅದೇ ಇಲ್ಲಿ ಕತ್ತಿಗೆಲ್ಲ ತಾಗಿದ್ರೆ ನಮ್ಮ ಶೆಕೆ ಬೇವ್ರಿಗೆ ಹೂವು ಎಲ್ಲ ಹಾಳಾಗುತ್ತೆ. ಹಾಗಾಗಿ ಸೊ ಇವಾಗ ರೆಡಿ ಆಗಿದ್ದೀವಿ, ಬೇಗ ಹೋಗೋಣ ಬನ್ನಿ, ಟೈಮ್ ಆಗಿದೆ ಆಲ್ರೆಡಿ. 2:21, ಇನ್ನೊಂದು 9 ಮಿನಿಟ್ಸ್ ಇದೆ ಅಷ್ಟೇ. ನೋಡಿ. ಸೊ ಫೈನಲಿ ರೆಡಿ ಆಗಿದ್ದೆಲ್ಲ ಆಯಿತು. ಇನ್ನೇನು ಹೊರಡಬೇಕು. ತುಂಬ ಶೆಕೆ ಆಗ್ತಾ ಇದೆ, ಹಾಗಾಗಿ ಕೂತಿದ್ದೀನಿ ಫ್ಯಾನ್ ಎದುರಿಗೆ. ಇದು ದೇವಸ್ಥಾನಕ್ಕೆ ಹೋಗೋದ್ರಿಂದ ಹಾಗೂ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ. ಡ್ರೆಸ್ ಬೇಡ ಅಂತ ಹೇಳಿದ್ರು.
ಹಾಗಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇದು ತೆಳ್ಳಗಿರೋ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೆಕೆ ಅಲ್ವಾ, ತುಂಬ ಬಾರ್ಡರ್ ಎಲ್ಲ ತುಂಬ ಹೆವಿ ಇದ್ದರೆ ಉಡೋದಕ್ಕೂ ಕಷ್ಟ, ಮತ್ತು ಸೆಕೆ ಇರೋದ್ರಿಂದ ತುಂಬಾ ಸ್ವೆಟ್ ಆಗುತ್ತೆ. ಇನ್ನು ಬರೋದು ಸಂಜೆನೇ ಅಲ್ವಾ, ಹಾಗಾಗಿ ತೆಳ್ಳಗಿರೋದು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಮೇಂಟೆನೆನ್ಸ್ ಈಸಿ ಅಂತ. ಸೊ ಫೈನಲಿ ಎಲ್ಲ ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ 2:45 ಆಗೇ ಹೋಯಿತು. ಇವಾಗ ಹೊರಟಿದ್ದೀವಿ, ಕಾರ್ ಬಂದಿತ್ತು. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಹೋಗ್ತಾ ಹೋಗ್ತಾ ಮಾತಾಡ್ತಾ ಇದ್ದೆ. ಅಲ್ಲಿ ಸಾಂಗ್ ಪ್ಲೇ ಆಗಿತ್ತು. ಅಂದರೆ ಯಾವ ಏರಿಯಾ? ಬ್ಯಾಗ್ರಾಂಪುರ. ಬ್ಯಾಗ್ರಾಂಪುರನ ರೀ ಇದು. ಹೂವು ನೋಡಿ, ಮಳ್ಳೆ ಹೂವು ಮುಡ್ಸಿದ್ದೀನಿ ನನ್ನ ಮಗಳಿಗೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. FM ಸಾಂಗ್ ಬರುತ್ತಲ್ಲ, ಹಾಗಾಗಿ. ಸೊ ಕೊನೆಗೆ ಮೈಸೂರಿಗೆ ಹೊರಡೋಕ್ಕೆ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ಸಮಯದಲ್ಲೇ ಹೋಗ್ತೀವಿ. ಜಾಸ್ತಿ ಕಂಟಿನ್ಯೂ ಮಾಡಲಿಲ್ಲ. ಇಲ್ಲಿಂದ ಹೊರಡೋದು ಮಾಡಿದೆ, ಮತ್ತೆ ಅಲ್ಲಿ ಮೈಸೂರಿಗೆ ತಲುಪೋದನ್ನು ವ್ಲಾಗ್ ಮಾಡಿದ್ದೀನಿ ಅಷ್ಟೇ. ಅಂದರೆ ಹೋಗ್ತಾ ಇರೋದು ಮತ್ತು ಕಾರಲ್ಲಿ. ಜಾಸ್ತಿ ಹೊತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ, ಎಲ್ಲ ಕೆಲಸ ಮಾಡಿದ್ನಲ್ಲ, ನನಗೂ ಟಯರ್ಡ್ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಮಲ್ಗೋಣ ಅಂದ್ಬಿಟ್ಟು ಹಾಗೆ ಸ್ವಲ್ಪ ರೀಲ್ಸ್ಗಳು ಮಾಡಿದ್ದೆ, ಅದನ್ನೆಲ್ಲ ಅಪ್ಲೋಡ್ ಮಾಡಿಕೊಂಡು, ಅದೆಲ್ಲ ಅಪ್ಲೋಡ್ ಆಗಿದೆ ಅಂತ ನೋಡಿಕೊಂಡು ಮಾಡ್ತಾಯಿದ್ದೆ. ಯಾಕಂದರೆ ಮೊಬೈಲಲ್ಲಿರೋ ಇಂಟರ್ನೆಟಲ್ಲೇ ಮಾಡಬೇಕು, ಇಲ್ಲ ಅಂದರೆ ಏನಾಗುತ್ತೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಮನೇಲಾದರೆ ವೈಫೈ ಇರುತ್ತಲ್ಲ, ಕ್ಲೀನಾಗಿ ಬೇಗ ಟಕ ಅಂತ ಮಾಡಿಬಿಡ್ಬೋದು. ಮೊಬೈಲಲ್ಲಿ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಎಲ್ಲ ರೀಲ್ಸ್ಗಳನ್ನ ಅಪ್ಲೋಡ್ ಮಾಡಿ ಅದೇ ಮಾತಾಡ್ಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ದೆ. FM ಇರಲಿಲ್ಲ ಅಂದಿದ್ರೆ ನಾನು ವಾಯ್ಸ್ ಓವರ್ ಕೊಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅವಾಗ ಹೇಗಿತ್ತು ಹಾಗೆ ಆಗ್ತಾಯಿದ್ದೆ. ಸೊ ನಮ್ಮ ಯಜಮಾನ್ರು ನನ್ನ ಮಗ ಇಬ್ಬರು ಮುಂದೆ ಕೂತಿದ್ರು, ನಾನು ನನ್ನ ಮಗಳಿಬ್ಬರು ಹಿಂದೆ ಕೂತಿದ್ವಿ. ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರು. ನನ್ನ ಮಗ ಅಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ, ಏನೂ ಮಾಡೋಕ್ಕಾಗಲ್ಲ, ಅವ್ನು ಅವಾಯ್ಡ್ ಮಾಡೋದು ತುಂಬ ಕಷ್ಟ. ಸೊ ಫೈನಲಿ ಮೈಸೂರಿಗೆ ತಲುಪಿದ್ವಿ. ನಾನು ಮೊಬೈಲ್ ಆನ್ ಮಾಡೋ ಅಷ್ಟರಲ್ಲಿ ಮೈಸೂರು ಅರಮನೆ ಮುಂದಕ್ಕೋ ಹಿಂದಕ್ಕೋ ಹೊಟ್ಟೆ ಹೋಯಿತು. ಕಾರಲ್ಲಿ ಹೋಗ್ತಿದ್ವಲ್ಲ, ಹಾಗಾಗಿ ಆಗೋಗಿ ತೆಗೆದೆ. ನೋಡಿ, ಇದೇ ಮೈಸೂರು ಅರಮನೆ, ಎಲ್ಲರಿಗೂ ಗೊತ್ತಿರುತ್ತೆ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ ತಮಾಷೆಗೆ. ಸೊ ಮೈಸೂರಿಗೆ ಬಂದ್ವಿ ಫೈನಲಿ. ಎಷ್ಟು 4:45 ಏನೋ ಆಗಿತ್ತು ಮೈಸೂರಿಗೆ ತಲುಪಿದಾಗ ನಾವು. ಇವಾಗಂತೂ ಇದು ಮಾಡಿರೋದ್ರಿಂದ, ಫ್ಲೈಓವರ್ ಮಾಡಿರೋದ್ರಿಂದ ಜಾಸ್ತಿ ಟ್ರಾಫಿಕ್ ಏನೂ ಇರಲ್ಲ, ಬೇಗ ತಲುಪಿಬಿಡ್ಬೋದು ಕಾರಲ್ಲಿ ಹೋದರೆ. ಮೊದಲಾದ್ರೆ ತುಂಬಾ ಬೇಜಾರು ಅನ್ಸೋದು ಟ್ರಾಫಿಕಲ್ಲೆಲ್ಲ. ನನ್ನ ಮಗಳು ನೋಡಿ ಮಲಗಿಬಿಟ್ಟಿದ್ದಾಳೆ ಹಾಗೆ ತೊಡೆ ಮೇಲೆ. ಮೈಸೂರಿಗೆ ರೀಚ್ ಆದ್ವಿ. ಸೊ ನಂಗಂತೂ ಸಿಕ್ಕಾಬಿಟ್ಟೆ ಯಾಕೋ ತಲೆ ಬೇರೆ ನೋವ್ತಾ ಇತ್ತು. ಹಾಗಾಗಿ ಒಂಚೂರು ಕಾಫಿನೋ ಟೀನೋ ಕುಡಿದ್ಬಿಟ್ಟು ಆಮೇಲೆ ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಹೋಟೆಲ್ನ ಹುಡುಕ್ತಾ ಇದ್ದಾರೆ, ಯಾವ ಹೋಟ್ಲಿಗೆ ಹೋಗೋದು ಅಂತ. ಇವಾಗ ಫ್ಲೈಓವರ್ ಇರೋದ್ರಿಂದ ಬೇಗನೆ ತಲುಪಿಬಿಡ್ಬೋದು ಮೈಸೂರಿಗೆ. ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಫಸ್ಟ್ ಸೊ ಕಾಫಿ ಜೊತೆ ಸ್ವಲ್ಪ 1-2 ಇಡ್ಲಿ ತಿನ್ಕೊಳ್ಳೋಣ ಅಂತಲೂ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ತಿನ್ನಲಿಲ್ಲ, ಬೆಳಿಗ್ಗೆ ತಿನ್ಕೊಂಡು ಹೋಗಿದ್ದಷ್ಟೇ. ನನ್ನ ಮಗಳೂ ಕೂತಿದ್ದಾಳೆ, ಹಾಗೆ ವಿಡಿಯೋ ಬರ್ತಾ ಇದೆಯಾ ವಿಡಿಯೋ ಅಂತ ಕೇಳ್ತಾ ಇದ್ದೀನಿ. ಅವಳು ಹಂಗೂ ಮಾತಾಡಮ್ಮ ಅಂತ ಇದ್ದಾಳೆ. ಬೇಡ, ನಾನು ವಾಯ್ಸ್ ಓವರ್ ಕೊಡ್ತೀನಿ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗ ಅಂತೂ ಬರೀ ಕಣ್ಣೇ ಕಾಣ್ತಾ ಇರೋದು ಅವನಿಗೆ, ಯಾಕಂದರೆ ಅಷ್ಟು ಕುಳ್ಳುಕಿತ್ತು ಚೇರು. ಹಾಗಾಗಿ ಅವನು ಕೂತಿದ್ದ. ಅವನು ಏನೂ ತಿಂದಿರಲಿಲ್ಲ, ಹಾಲು ಕುಡಿಲಿಲ್ಲ. ಯಾಕೋ ಹಾಲು ಕುಡಿಯೋ ಅಂದರು, ಬೇಡ ಅಂದ. ಸರಿ ಅಂದ್ಬಿಟ್ಟು ನಾನು ಇಡ್ಲಿ ಆರ್ಡ್ರ್ ಮಾಡಿದೆ. ಇವರೆಲ್ಲ ಮಸಾಲೆ ದೋಸೆ ತೊಗೊಂಡಿದ್ರು. ನನಗೆ ಆಯಿಲ್ ಐಟಮ್ ಬೇಡ ಅಂದ್ಬಿಟ್ಟು ಇಡ್ಲಿ ಸಾಕು ಅಂತ ಇಡ್ಲಿನೇ ಆರ್ಡ್ರ್ ಮಾಡಿದ್ದೆ. ಹಾಗೆ ಅಲ್ಲೆಲ್ಲ ಕೆಲವೊಂದಷ್ಟು ಪಿಕ್ಚರ್ಗಳು ಹಾಕಿದ್ದಾರೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ. ಕಾಫಿ ಮಾಡೋದು, ಮಸಾಲೆ ದೋಸೆದು, ಆಮೇಲೆ ಲಟ್ಟಣಿಗೆ ಇಟ್ಕೊಂಡಿರೋ ಥರ, ಮತ್ತು ಕೈ ಮುಗಿಯೋ ಥರ, ಈ ಥರದ್ದೆಲ್ಲ ಸುಮಾರು ಪಿಕ್ಚರ್ಗಳು ಹಾಕಿರೋ, ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನು ವಿಡಿಯೋ ಮಾಡಿದೆ, ಒಂಥರ ಕಾರ್ಟೂನ್ ಥರ. ನೋಡಿ, ನಾನು ಇಡ್ಲಿ ಮತ್ತು ಚಟ್ನಿ ಸಾಂಬಾರು ತೊಗೊಂಡಿದ್ದೀನಿ. ನಾನು ಹಾಗೆ ತಿನ್ಕೊಂಡು ನನ್ನ ಮಗನಿಗೂ ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಅವನಿಗೂ ಪಾಪ ಹೊಟ್ಟೆ ಹಸಿವಾಗಿತ್ತಲ್ಲ, ಹಾಗಾಗಿ ಹೊಟ್ಟೆ ಹಸಿದಾಗ ಏನೋ ಒಂದು ತಿಂದರೆ ಸಾಕಪ್ಪ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ತುಂಬ ಲೇಟಾಗತ್ತೆ ಇನ್ನು ಸಂಜೆವರೆಗೂ ಪೂಜೆ. ಹಾಗಾಗಿ ಸ್ವಲ್ಪ ತಿನ್ಬಿಡೋಣ ಅಂತ ಕೂತ್ಕೊಂಡ್ವಿ. ಹಾಗೆ ನನ್ನ ಮಗಳೂ ದೋಸೆ ತೊಗೊಂಡ್ಲು, ನಮ್ಮ ಮನೆಯವರು ದೋಸೆ ತೊಗೊಂಡ್ರು. ಅವನಿಗೂ ದೋಸೆ ತಿನ್ಸೋಣ ಅಂದರು. ಬೇಡ, ಅವ್ನಿಗೆ ಇದಾಗತ್ತೆ ಎಣ್ಣೆ ಅಂತ ಅಂದೆ. ಬೇಡ ಎಣ್ಣೆ. ಆಮೇಲೆ ಕಾಫಿ ತೊಗೊಂಡ್ವಿ. ಕಾಫಿ ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ, ಇನ್ನೇನು ಮಾಡೋದು, ವಿಧಿ ಇಲ್ಲ ಅಂತ ಕುಡಿದೆ. ಆಮೇಲೆ ಬಂದ್ವಿ ನಮ್ಮ ದೇವಸ್ಥಾನಕ್ಕೆ. ಫೈನಲಿ ಅಲ್ಲೇ ನಿಯರ್ ಬೈ ಹೋಟ್ಲಲ್ಲೇ ತಿನ್ಕೊಂಡು ಬಂದಿದ್ದು. ದೇವಸ್ಥಾನಕ್ಕೆ ಬಂದ್ವಿ. ಕೆಲಸಗಳು ಮಾಡ್ತಾಯಿದ್ರು. ಇದು ಹೋಮಕ್ಕೆ ಅಂತ ಮಾಡ್ತಾ ಇರೋ ಬೆಲ್ದನ್ನು. ಹಾಗೆ ಬಾತ್ಗೆಲ್ಲ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದಾರೆ ದೇವ್ರ ಪ್ರಸಾದಕ್ಕೆ.
ನನ್ನ ಮಗಳು ದೇವಸ್ಥಾನನೆಲ್ಲ ಒಂದು ರೌಂಡ್ ಹಾಕೊಂಬರ್ತೀನಿ, ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಸೊ ನನ್ನ ಮಗ ಸ್ವಲ್ಪ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಟೈಮ್ ತೊಗೊಂಡ, ಯಾಕಂದರೆ ಅವನಿಗೆ ಪರಿಚಯ ಇಲ್ವಲ್ಲ ಜಾಗ ಮತ್ತು ಜನ ಎಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಅವ್ನು ಕೆಳಗೆ ಇಳಿಯೋಕ್ಕೆ. ಆಮೇಲೆ ಅಡ್ಜಸ್ಟ್ ಆದಮೇಲೆ ಒಂದು 10 ನಿಮಿಷ ಅವ್ನ ಪಾಡಿಗೆ ಅವ್ನು ಆಡ್ಕೊಂಡಿದ್ದ. ಸೊ ಇದು ಹುಲಿಯ ವಾಹನದ ದೇವ್ರನ್ನೆಲ್ಲ ಈಚೆ ಇಟ್ಬಿಟ್ಟಿದ್ದಾರೆ. ಇವತ್ತು ಪೂಜೆ ಮಾಡ್ತಾರಲ್ಲ, ಹಾಗಾಗಿ ಅಲ್ಲಿ ರೂಮಲ್ಲಿ ಇತ್ತು, ಆ ಕಡೆ ರೂಮಲ್ಲಿ ಫಸ್ಟು, ಇವತ್ತು ಈಚೆ ಇಟ್ಟಿದ್ದಾರೆ. ಸೊ ಗ್ರ್ಯಾಂಡಾಗಿ ಪೂಜೆ ಮಾಡೋದ್ರಿಂದ ಜಾಗ ಸಾಕಾಗಲ್ಲ. ಅಲ್ಲಿ ದುರ್ಗಾದೇವಿದು ಪೂಜೆ ಮಾಡ್ತಾರೆ, ಹಾಗಾಗಿ ಹುಲಿ ವಾಹನನ ಈಚೆ ಕಡೆ ಇಟ್ಟಿದ್ದಾರೆ ಅಷ್ಟೇ. ನಾನಿಲ್ಲಿ ಬಂದು ಸುಮಾರು 3-4 ವರ್ಷನೇ ಆಗೋಯ್ತು ಅಂದ್ಕೊಳ್ತೀನಿ. ಇವಾಗ ಬಂದಿದ್ದೀನಿ. ನನ್ನ ಮಗನ ಪ್ರೆಗ್ನೆಂಟು, ಬಾಣಂತನ ಅದು ಇದು ಅಂದ್ಕೊಂಡು ಬಂದೇ ಇಲ್ಲ. ಇವಾಗ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ, ರೂಮ್ ಎಲ್ಲ ಮಾಡಿದ್ದಾರೆ ಹಿಂದೆಗಡೆ. ತುಂಬ ಫೆಸಿಲಿಟಿ ಇದೆ, ಇವಾಗ ಎಲ್ಲ ಕೂತ್ಕೋಬೋದು ಎಲ್ಲದಕ್ಕೂ. ಅಂದರೆ ಒಂದು ಲಗೇಜ್ ಬ್ಯಾಗ್ ಇಡೋದಕ್ಕಾಗಲಿ, ಆಮೇಲೆ ಡ್ರೆಸ್ ಎಕ್ಸ್ಚೇಂಜ್ ಮಾಡೋಕ್ಕಾಗಲಿ, ಪುಟ್ಟ ಮಕ್ಕಳಿದ್ರೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ರೂಮ್ ಮಾಡಿರೋದ್ರಿಂದ. ತುಂಬ ಚೆನ್ನಾಗಿದೆ ಇದು ದೀಪ ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ರೆಡಿ ಮಾಡ್ತಾ ಇದ್ವಿ, ಸಖತ್ತಾಗಿತ್ತು ದೀಪ ಮಾತ್ರ. ಮತ್ತು ಅಲ್ಲಿ ಬಾಗ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ನಾನು. 2 ಬಾಗ್ನ ಮಾಡಬೇಕು ಅಂತ ಹೇಳಿದರು. ನನಗದು ಮಾಡೋಕ್ಕೆ ಬರೋಲ್ಲ ಆ್ಯಕ್ಚುಲಿ. ಅವ್ರ ಹತ್ರನೇ ಹೇಳಿಸ್ಕೊಂಡು ಏನೇನು ಇಡಬೇಕು, ಹೆಂಗೆ ಇಡಬೇಕು ಅಂತ ಕೇಳ್ಕೊಂಡು ಮಾಡ್ತಾಯಿದ್ದೆ. ಸೊ ಈ ಥರ ಅರಿಶಿನ ಹಚ್ಬಿಟ್ಟು ಸ್ವಸ್ತಿಕ್ ಥರದ್ದು ಬರೆದು ಅದರಲ್ಲಿ ಧಾನ್ಯಗಳು ಮತ್ತು ಬೆಲ್ಲ. ಸೊ ಹಾಗಾಗಿ ಅಲ್ಲಿ ಆಂಟಿನ ಕೇಳ್ಕೊಂಡು ಮಾಡ್ತಾಯಿದ್ದೆ. 2 ಎಲೆ, 1 ಅಚ್ಚು ಬೆಲ್ಲ, ಅಡಿಕೆ ಪೊಟ್ನ, ಮತ್ತು ಬ್ಲೌಸ್ ಪೀಸು, ಬಳೆ ಬಿಚ್ಚೋಲೆ, ಆಮೇಲೆ ಧಾನ್ಯಗಳು, ಮತ್ತು ಬಾಳೆಹಣ್ಣು 2, 1 ತೆಂಗಿನಕಾಯಿ, ಈ ಥರ ಇಡೋದಕ್ಕೆ ಹೇಳಿದ್ರು. ಆಮೇಲೆ ಒಂದು 4 ಬಳೆ, ಇದೆಲ್ಲ ಹೇಳಿಸ್ಕೊಂಡು ಅವ್ರ ಹತ್ರ ಮಾಡ್ತಾಯಿದ್ದೆ. ನನಗಿದೆಲ್ಲ ಏನು ಗೊತ್ತಿಲ್ಲ, ಅವರೇ ರೆಡಿ ಮಾಡ್ಕೊಂಡು ಬಂದಿದ್ರು ಆಂಟಿ. ಅವ್ರ ಹತ್ರ ಹೇಳಿಸ್ಕೊಂಡು ಜೋಡಿಸ್ತಾ ಇದ್ದೆ, ಹೆಂಗೆ ಮಾಡೋದು, ಏನೇನು ಮಾಡೋದು ಅಂತ. ಪಾಪ ಅವರು ದೇವ್ರದ್ದು ಎಲ್ಲ ರೆಡಿ ಮಾಡ್ತಾಯಿದ್ರಲ್ವ, ಅವರೊಬ್ಬರೇ ಎಲ್ಲನೂ ಮಾಡೋಕ್ಕಾಗಲ್ಲ, ಹಾಗಾಗಿ ಹೇಳಿಸ್ಕೊಂಡು ಮಾಡ್ತಾಯಿದ್ದೆ. ಕೆಲವೊಂದೆಲ್ಲ ನಮಗೂ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ, ದೊಡ್ಡವರಲ್ವ, ಹಾಗೆ ಬಳೆ ಎಲ್ಲ ಫುಲ್ಲು ಬಂಡಲೇ ತಂದಿದ್ರು. ಅದನ್ನು ನಿಧಾನಕ್ಕೆ ಬಿಚ್ಚಿ 4 ಬಳೆ ಇಡು ಅಂತ ಹೇಳಿದರು. ಅದನ್ನು ಜೋಡಿಸ್ತಾ ಇದ್ದೆ. ಅದು ಬಿಚ್ಚೋಕ್ಕೆ ಬರ್ತಾಯಿಲ್ಲ ನನಗೆ. ಆಮೇಲೆ ಚಾಕು ತೊಗೊಂಡು ಕಟ್ ಮಾಡಿಬಿಟ್ಟಿಟ್ಟೆ. ಸೊ ಕೆಲವೊಂದೆಲ್ಲ ನಮಗೆ ಗೊತ್ತಿರಲ್ಲ, ಕ್ಲೀನಾಗಿ ಅವ್ರನ್ನ ಕೇಳಿ ಮಾಡೋದು ಒಳ್ಳೆಯದು. ನನ್ನ ಮಗ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಅಡ್ಜಸ್ಟ್ ಆಗಿ ಆರಾಮಾಗಿ ಓಡಾಡ್ತಾ ಇದ್ದೇನೆ. ಇದು ಹೋಮಕ್ಕೆ ಬಂದು ಎಲ್ಲ ರೆಡಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದಕ್ಕೆಲ್ಲ ಕಟ್ಟಿಗೆಗಳು ಮತ್ತು ಏನೇನೋ ಇದ್ರ ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ಹೋಮಕ್ಕೆ ಹಾಕೋದು ಎಲ್ಲನೂ ತೊಗೊಂಬಂದು ಇಟ್ಟಿದ್ದಾರೆ. ಪುರೋಹಿತರೆಲ್ಲ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಇತ್ತು. ಆದರೆ ಲಾಸ್ಟಲ್ಲಿ ಮಳೆ ಬಂದುಬಿಡ್ತು, ಅದೇ ಬೇಜಾರಾಗಿತ್ತು. ಇದ್ದಕ್ಕಿದ್ದಾಗೆ ಜೋರು ಮಳೆ ಬಂದುಬಿಡ್ತು. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಅಲ್ಲೆಲ್ಲ 2 ಎಳೆ ರಂಗೋಲಿ ದೊಡ್ಡದಾಗಿ ತುಂಬ ಚೆನ್ನಾಗಿ ಬಿಡ್ತಾರೆ. ಹಳ್ಳಿ ಕಡೆ ಎಲ್ಲ ರಂಗೋಲಿ ಬಿಡೋದು ಚೆನ್ನಾಗಿ ಕಲ್ತಿರ್ತಾರಲ್ಲ, ಆ ಥರದವ್ರಿಗಾದರೆ ತುಂಬ ಚೆನ್ನಾಗಿ ಬಿಡ್ತಾರೆ. ಈ ಥರ ಪೂಜೆಗಳಲ್ಲಿ ದೊಡ್ಡ ರಂಗೋಲಿ ಬಿಡಬೇಕು. ಸೊ ಜನಗಳು ಬರ್ತಾ ಇದ್ದಾರೆ, ಸ್ವಲ್ಪ ಜನ ಅಂತಲೇ ಜಾಸ್ತಿ ಆಗ್ತಾರೆ. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಸಂಜೆನೇ ಪೂಜೆ ಮಾಡೋದು, ಹಾಗಾಗಿ ಎಲ್ಲ ನಿಧಾನಕ್ಕೆ ಸಂಜೆ ಟೈಮೇ ಬರ್ತಾರೆ. ಇವಾಗ ಹೋಮಕ್ಕೆ ಹಾಕೋಕ್ಕೆ ಅಂತ ಕೆಳಗಡೆ ಎಲ್ಲ ಇದನ್ನು ತಳ್ಳು ಅಂತ ಹೇಳ್ತಾರೆ, ಅಂದರೆ ತೆಂಗಿನದು ಬುರುಡೆ ಒಣಗಿರುತ್ತಲ್ಲ ಅದನ್ನೆಲ್ಲ ಕೆಳಗೆ ಹಾಕ್ತಾ ಇದ್ದಾರೆ ಹೋಮಕ್ಕೆ ಮಾಡಬೇಕಲ್ವ, ಹಾಗಾಗಿ ಕೆಂಡ ಆಗಬೇಕು ಅದು ಚೆನ್ನಾಗಿ. ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಮಗಳು ಅದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದಾಳೆ. ಆದಷ್ಟು ವಿಡಿಯೋ ಮಾಡು ಅಂತ ಹೇಳಿದ್ದೆ ಅವಳಿಗೆ. ಇಲ್ಲಿ ಒಳಗಡೆ ಬಂದು ದುರ್ಗಾದೇವಿ ಇದು ಅಮ್ಮನವ್ರನ್ನ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು, ಚೆನ್ನಾಗೂ ಕಾಣಿಸ್ತಾ ಇತ್ತು ದೇವರು. ಹಾಗೆ ಇಲ್ಲಿ ದೇವರಿಗೆ ಪ್ರಸಾದ ರೆಡಿ ಮಾಡ್ತಾ ಇದ್ದಾರೆ. ಹೇಳೋದಲ್ಲ, ಟೊಮೆಟೊ ಬಾತು. ಜಾಸ್ತಿ ಏನೋ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಕರೆಂಟು ಹೊಟ್ಟೋಯ್ತು. ಇದಿಷ್ಟು ಮಾಡೋ ಅಷ್ಟರಲ್ಲೇ ಜೋರು ಮಳೆ ಬಂದು, ಹಾಗಾಗಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದೆ ಅಷ್ಟೇ. ಆಮೇಲೆ ಕರೆಂಟ್ ಹೊಟ್ಟೋಯ್ತಲ್ವ, ಇನ್ನೇನು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಒಬ್ಬೊಬ್ರದ್ದೇ ಹೆಸರುಗಳು ಕೇಳಿ ನೀಟಾಗಿ ಅರ್ಚನೆ ಮತ್ತು ಸಂಕಲ್ಪ ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಹಾಗೆ ಕೂತಿದ್ವಿ. ನನ್ನ ಮಗಳಿಗೂ ಹಂಗೆ ವಿಡಿಯೋ ಫೋಟೋಸ್ ಎಲ್ಲ ತೆಗಿ ಅಂತ ಹೇಳ್ತಾ ಇದ್ವಿ. ಹಂಗೆ ಆ್ಯಕ್ಷನ್ ಮಾಡಿ, ಹಂಗೂ ಅವಳು ನಾವು ಪೂಜೆ ಮಾಡೋ ಟೈಮಲ್ಲಿ ತೆಗಿಯೋದಿಲ್ಲ, ಬೇರೆಯವ್ರು ಮಾಡುವಾಗ ತೆಗಿಯೋಕ್ಕೆ ಬರ್ತಾಳೆ. ಏನು ಮಾಡೋಕ್ಕಾಗಲ್ಲ, ಅವಳು ಚಿಕ್ಕವಳಲ್ವ, ಆ ಕಡೆ ಈ ಕಡೆ ಗಮನನೇ ಜಾಸ್ತಿ ಇರುತ್ತೆ. ಮಕ್ಳಿಗೆ ನಾವೇನನ್ನ ಫೋರ್ಸ್ ಮಾಡಿ ಹೇಳೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದಾಳೆ. ಅಲ್ಲಿ ಪೂಜೆಗೆ ಒಬ್ಬರೊಬ್ಬರನ್ನೇ ಕರೆದು ಮಾಡಿಸ್ತಾರೆ.
ಯಾರ್ಯಾರಿಗೆ ಹೇಳಿರ್ತಾರೋ ಅವರೆಲ್ಲರೂ ಒಬ್ಬರಾದ್ಮೇಲೆ ಒಬ್ರನ್ನ ಕರೆದು ಸಂಕಲ್ಪ ಮಾಡಿಸಿ ದೇವ್ರಿಗೆ ಪೂಜೆ ಮಾಡಿಸ್ತಾರೆ. ಮಾಮೂಲಿ ಗಂಧದ ಕಡ್ಡಿಲಿ ಬೆಳಗೋದು, ಮತ್ತು ದೇವ್ರಿಗೆ ಹೂವು ಅಕ್ಷತೆ ಹಾಕೋದು, ಮತ್ತು ಮಂಗಳಾರತಿ ಮಾಡೋದು, ಅರಿಶಿನ ಕುಂಕುಮ ಹಾಕೋದು, ಮತ್ತು ದೇವಿಗೆ ಬಾಗಿನ ಕೊಡೋದು, ಈ ಥರ ಒಬ್ಬೊಬ್ಬರನ್ನೇ ಕರೆಸಿ ಮಾಡಿಸ್ತಾರೆ. ತುಂಬಾ ಚೆನ್ನಾಗಾಯಿತು ದೇವ್ರದ್ದು ಪೂಜೆ ಎಲ್ಲನೂ ಅಂತಲೇ ಹೇಳ್ಬೋದು. ನನಗಲ್ಲಿ ಯಾವುದೋ ಒಂದು ಚಿಟ್ಟೆ ಬಂದ್ಬಿಟ್ಟು ಬೆನ್ನು ಕಚ್ಬಿಟ್ಟು ಹೊಟ್ಟೋಗ್ಬಿಟ್ಟಿದೆ, ಉರಿತಾ ಇದೆ, ನನಗೆ ಆಗ್ತಾನೇ ಇಲ್ಲ, ಗೊತ್ತಾಗೋದೇ ಇಲ್ಲ. ಕೆಲವೊಂದು ಚಿಟ್ಟೆಗಳು ನೋಡೋಕೆ ಸಣ್ಣಕ್ಕಿರುತ್ತೆ, ಆದರೆ ಕಚ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಮಾತ್ರ ಸಖತ್ ಉರಿ ಕಿತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಒಬ್ಬರಾದ್ಮೇಲೆ ಒಬ್ಬರು ಹಾಗೆ ಪೂಜೆ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗೇ ಆಯಿತು ಪೂಜೆ ಅಂತ ಹೇಳ್ಬೋದು. ಇದು ದುರ್ಗಾದೇವಿ ಪೂಜೆ ಬಂದು 3 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು 2 ವರ್ಷದಿಂದನೂ ಹೋಗೋಕ್ಕಾಗಿಲ್ಲ, ಇದೇ ಫಸ್ಟ್ ಹೋಗಿದ್ದು ನಾನು. ಫಸ್ಟೆಲ್ಲ ಮಾಮೂಲಿ ನನ್ನ ಮಗನ ಬಸ್ರಿ ಮತ್ತು ಬಾಣ್ತಿ ಅಂದ್ಕೊಂಡೆ ಹೋಗಲಿಲ್ಲ, ಚಿಕ್ಕವನಿದ್ದ ಅಲ್ವಾ, ಹಾಗಾಗಿ. ಇವಾಗಾದರೆ ಹಾಲು ಬಿಡಿಸ್ಬಿಟ್ಟಿದ್ದೀನಿ, ಹಾಗಾಗಿ ಆರಾಮಾಗಿ ಹೋಗಿ ಬರ್ಬೋದು. ಒಂಚೂರು ಹತ್ರನೂ ಹಾಲು ಬಾಟ್ಲು ಕೊಡ್ಬೋದು. ಹಾಲು ಕುಡಿಸುವಾಗ ಈ ಥರ ಹೊರಗಡೆ ಹೋಗೋದು ಸ್ವಲ್ಪ ತುಂಬಾ ಕಷ್ಟ, ಮಕ್ಕಳನ್ನ ಮೇಂಟೈನ್ ಮಾಡೋದು. ಯಾಕಂದರೆ ಹಾಲು ಕುಡಿಸು ಅಂತ ಹಠ ಮಾಡ್ತಾರೆ. ಅಲ್ಲಿ ಎಲ್ಲರೂ ಜನ ಇರ್ತಾರಲ್ವ, ನಮಗೂ ಸ್ವಲ್ಪ ಮುಜುಗರ ಆಗುತ್ತೆ. ಆಮೇಲೆ ಮಕ್ಕಳು ತುಂಬ ಚಿಕ್ಕವರು ಇರುವಾಗ ನಮಗೂ ಹಿಂಸೆನೇ ಅವ್ರನ್ನ ಸುಧಾರಿಸೋದು. ಹಾಗಾಗಿ ಇವಾಗ ಸ್ವಲ್ಪ ಹಾಲೆಲ್ಲ ಬಿಟ್ಟಿದ್ದಾನಲ್ವ, ಏನೇ ಕೊಟ್ಟರು ತಿಂತಾನೆ. ಹಾಗಾಗಿ ಆರಾಮಾಗಿ ಹೋಗಿ ಎಲ್ಲ ಪೂಜೆನೂ ಮಾಡ್ಕೊಬರ್ಬೋದು. ಹಾಗೆ ನಮ್ಮ ಹರಕೆನೂ ಇತ್ತಲ್ಲ, ಹರಕೆನೂ ತೀರಿಸ್ಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ಬರೋಣ ಅಂತ ಹೋಗಿದ್ದು. ಸೊ ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ದೀಪ ಎಲ್ಲ ಹಚ್ಚಿ ತುಂಬಾ ಖುಷಿ ಆಯಿತು ನನಗೂ. ನಾವು ಅಂದ್ಕೊಂಡಂಗೆ ದೇವರು ಗಂಡು ಮಗುನ ಕೊಟ್ಟಿತ್ತು. ಸೊ ನಾನು ಅಂದ್ಕೊಂಡಂಗೆ ದೇವ್ರಿಗೆ ಹೋಗಿ ದೀಪ ಬೆಳಗ್ಬಿಟ್ಟು ಪೂಜೆ ಸಲ್ಲಿಸ್ಬಿಟ್ಟು ಬಂದ್ವಿ. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಬಂದು ಹೋಮ ಮಾಡಿದ್ವಿ. ಕೊನೆಗೆ ಮಳೆ ಬಂತು, ಹೋಮ ಅಂದರೆ ಪುರೋಹಿತರು ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಎಲ್ಲರೂ ಪೂರ್ಣಾವತಿನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಎಲ್ಲರೂ ಅವ್ರವ್ರ ತಟ್ಟೆ ಅವ್ರವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ದೇವ್ರ ಹೆಸರು ಹೇಳಿ ಅಲ್ಲೇ ಪುರೋಹಿತರು ಮಾಡಿಸಿ, ಮತ್ತು ಹೋಮದೊಳಗಡೆ ಹಾಕಿ ತುಪ್ಪ ಎಲ್ಲ ಹಾಕಿ ಹಾಗೇನೆ ಹುರಿಸಿದ್ರು. ಇನ್ನು ಪೂರ್ಣಾವತಿನ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೆ. ಸೊ ಫೈನಲಿ ಎಲ್ಲ ಆದಮೇಲೆ ಕರೆಂಟ್ ಬಂತು ಮತ್ತೆ. ಹಾಗೆ ಇನ್ನೊಂದ್ಸತಿ ವಿಡಿಯೋ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ದೇವರು. ದೀಪಗಳು ಹಚ್ಚಿದ್ದೀನಿ ನೋಡಿ, ಆ ಕಡೆ ಈ ಕಡೆ ಚಿಕ್ಕದಾಗಿ ಕಾಣ್ತಾ ಇದೆ. ಯಾಕಂದರೆ ಅದು ತುಂಬ ದೊಡ್ಡದಲ್ವ, ದೊಡ್ಡ ದೀಪದ ಮುಂದೆ ಚಿಕ್ಕದಾಗೆ ಕಾಣೋದು. ಎಲ್ಲನೂ ಮುಗಿಸಿ ಪ್ರಸಾದ ಎಲ್ಲ ತಿಂದಿದ್ದಾಯಿತು. ಎಲ್ಲ ಪೂಜೆನೂ ಸಾಂಗವಾಗಾಯಿತು. ಇಷ್ಟೆಲ್ಲ ಪೂಜೆ ಆಗೋ ಅಷ್ಟರಲ್ಲಿ 12 ಗಂಟೆನೋ 12:15 ಆಗೇ ಹೋಯ್ತು. ಸೊ ನನ್ನ ಮಗಳು ಇವಾಗ ಮತ್ತೆ ವಿಡಿಯೋ ಮಾಡ್ತಾ ಇದ್ದಾಳೆ. ಎಲ್ಲನೂ ಒಳಗಡೆಯಿಂದ ಈಚೆಯಿಂದ ಎಲ್ಲನೂ ಅವಳು ಸುತ್ತಾಗ್ತಾನೆ ಇದ್ದಾಳೆ. ಎಲ್ಲ ಕಡೆ ತುಂಬ ಜನ ಇದ್ರು. ಎಲ್ಲರೂ ಕರೆಂಟ್ ಹೋಗಿತ್ತಲ್ಲ, ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ತಗೊಂಡೆಲ್ಲ ಹೊರಟ್ಬಿಟ್ರು ಕರೆಂಟ್ ಬರೋ ಅಷ್ಟರಲ್ಲಿ. ಅದು ಅಲ್ಲದೆ 12 ಗಂಟೆನೂ ಹೋಗಿತ್ತು. ನನ್ನ ಮಗಳು ವಿಡಿಯೋ ಮಾಡ್ತಾಳೆ. ನನಗೆ ಅಕ್ಷತೆ ಹಾಕಿದ್ರಲ್ಲ ಪುರೋಹಿತರು, ತಲೆಯಲ್ಲೆಲ್ಲ ಸೇರ್ಕೊಬಿಟ್ಟಿತ್ತು. ಹಾಗಾಗಿ ಅದನ್ನು ಕೆರಿತಾ ಇದ್ದೀನಿ. ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕೆಲವೊಬ್ಬರನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅವ್ರಿಗೆ ಇಷ್ಟ ಇರಲ್ಲ ವಿಡಿಯೋದಲ್ಲಿ ಬರೋಕ್ಕೆ. ಹಾಗಾಗಿ ಅವ್ರಿಗೆ ಪರ್ಮಿಷನ್ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ ಅಂದಾಗ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಅದು ಅವ್ರವ್ರ ಇಷ್ಟ ಅಲ್ವಾ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಹಾಗಾಗಿ ನಾನು ಯಾರನ್ನೂ ಎಕ್ಸ್ಟ್ರಾ ತೋರಿಸಿಲ್ಲ, ಬರೀ ನಮ್ಮ ಫ್ಯಾಮಿಲಿನ ತೋರಿಸಿದ್ದೀನಿ, ದೇವರನ್ನು ತೋರಿಸಿದ್ದೀನಿ. ನಾ ಅದನ್ನ ತೋರಿಸ್ಕೊಬರ್ತೀನಿ. ಮಳೆ ಬಂದೆಲ್ಲ ಪಚ್ಚಿ ಆಗ್ಬಿಟ್ಟೈತೆ. ಇದು ಬಂದಿದ್ದು ಸೊ ಲಾಸ್ಟ್ ಟೈಮು ದೇವ್ರ ಪಾದುಕೆ ಎಲ್ಲ ಇಟ್ಟು ತುಂಬಾ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ರು. ಆ ಸತಿನೂ ನನಗೆ ಹೋಗೋಕ್ಕಾಗಿಲ್ಲ. ಅಂದರೆ ನಮ್ಮ ಯಜಮಾನ್ರು ಹೋಗ್ತಾರೆ, ನಾನು ಹೋಗಿಲ್ಲ ಅಷ್ಟೇ. ಪುಟ್ಟ ಪಾಪು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಈ ಸತಿ ಹೋದಾಗ ಎಲ್ಲನೂ ನೋಡಿಕೊಂಡು ನೀಟಾಗಿ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಕ್ಲೀನಾಗಿ ಎಲ್ಲ. ಇನ್ನು ತುಂಬಾ ಖುಷಿ ಆಯಿತು. ಸುಮಾರು ವರ್ಷಗಳೇ ಆಗಿತ್ತು ನಾನು ಹೋಗಿ. ಏನೋ ಒಂಥರ ಖುಷಿನೂ ಆಯಿತು, ಸಮಾಧಾನನೂ ಆಯಿತು. ಯಾಕಂದರೆ ಯಾವಾಗಲೂ ಇದ್ದಿದ್ದ ಕಡೆನೇ ಇರ್ತೀವಲ್ವ, ದೇವಸ್ಥಾನಕ್ಕೆ ಹೋದರೆ ಒಂದು ಮನಸ್ಸು ಖುಷಿ, ನೆಮ್ಮದಿ. ಜೊತೆಲಿ ನಾನು ಅರ್ಕೆನೂ ಪೂರೈಸಿದೆ ಅಂತಲೇ ಹೇಳ್ಬೋದು. ಫುಲ್ಫಿಲ್ ಆಯಿತು ನನಗೂ. ಸೊ ಇದು ದೇವ್ರದ್ದು ಪಾದುಕೆ. ಇದನ್ನು ಸ್ಥಾಪನೆ ಮಾಡಿದರು. ಆವಾಗ ನಾನು ಹೋಗೋಕ್ಕಾಗಿರಲಿಲ್ಲ, ನಮ್ಮ ಯಜಮಾನ್ರು ಹೋಗಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಳಗಡೆ ದೇವ್ರ ಮೂರ್ತಿನೂ ಅಷ್ಟೇ ಅಭಿಷೇಕ ಎಲ್ಲ ಮಾಡಿ ನೀಟಾಗಿ ಪೂಜೆ ಎಲ್ಲ ಮಾಡಿದ್ದಾರೆ. ಇದೇ ಮಾದೇಶ್ವರ ದೇವರು ಒಳಗಡೆ ಇರೋದು. ಇದನ್ನು ಫೋಟೋ ತೆಗಿಯಕ್ಕೆ ಬಿಡಲ್ಲ ಆ್ಯಕ್ಚುಲಿ, ಈ ಸತಿನೂ ತೆಕ್ಕೊಂಡಿದ್ದೀವಿ ಅಷ್ಟೇ. ಫೈನಲಿ ಎಲ್ಲ ಮುಗೀತು, ನಮಗೆ ಎಲ್ಲ ಆಯಿತು, ಹೊರಡೋಣ ಇನ್ನೇನು ಅಂತ ಕೂತಿದ್ದೀವಿ. ನಾವು ಕಾರ್ ಮಾಡ್ಕೊಂಡು ಹೋಗಿರೋದ್ರಿಂದ
ಇಷ್ಟ ಬಂದ ಟೈಮಿಗೆ ಬರ್ಬೋದು. ಬಸ್ಸಲ್ಲಿ ಬರೋದಾದ್ರೆ ನಾವು ಬೇಗ ಹೊರಡಬೇಕಾಗತ್ತೆ. ಸೊ ಕಾರಲ್ಲಿ ಹೋಗಿರೋದ್ರಿಂದ ಪರವಾಗಿಲ್ಲ ಅಂತ ನಿಧಾನಕ್ಕೆ ಕೂತಿದ್ದು ನಿಂತಿದ್ದು. ಆಮೇಲೆ ಎಲ್ಲರಿಗೂ ಟಾಟಾ ಬಾಯ್ ಹೇಳ್ಬಿಟ್ಟು ಹೊರಡ್ವಿ. ಅಲ್ಲಿ 12:45ಗೆ ನಾವು ಬಿಟ್ಟಿದ್ದು. ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ 3 ಗಂಟೆನೋ ಏನೋ ಆಗಿತ್ತು. ಅಲ್ಲಿ ಅಷ್ಟರಲ್ಲಿ ಮಳೆ ನಿಂತಿತ್ತು, ಬಟ್ ಅಲ್ಲಿವರೆಗೂ ಸಖತ್ ಜೋರು ಮಳೆ ಬಂತು. ಫೈನಲಿ ಇವಾಗ ಮನೆಗೆ ಹೊರಟಿದ್ದೀವಿ ನೋಡಿ. ಕೂತಿದ್ದೀವಿ ಎಲ್ಲ ಕಾರಲ್ಲಿ, ಮುಗೀತು. ಲಾಸ್ಟ್ ಕ್ಲಿಪ್ಪಿಂಗ್ ತಗೊಂಡು ಬರೋಣ ದೇವಸ್ಥಾನ ಅಂತ ಬರ್ತಾ ಇದ್ದೀನಿ. ಇವಾಗ ಕಾಂಪೌಂಡ್ ಎಲ್ಲ ಹಾಕ್ಬಿಟ್ಟು ಅಷ್ಟು ಕಾಣಲ್ಲ, ಮೊದಲು ಕಾಂಪೌಂಡ್ ಇರಲಿಲ್ಲ, ಅವಾಗ ಕಾಣಿಸ್ತಾ ಇತ್ತು. ಸೊ ಹೊರಟ್ವಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಮೈಸೂರು ಅರಮನೆನೋ ನೋಡ್ತಾ ಇದ್ಲು ನನ್ನ ಮಗಳು. ಇದು ಮೈಸೂರು ಪ್ಯಾಲೇಸ್ ಅಂತ ಕೇಳ್ತಾ ಇದ್ಲು. ನಮ್ಮ ಮನೆಯವರಂತೂ ಯಾವಾಗಲೂ ಮೈಸೂರು ಅರಮನೆ ನೋಡಿದ್ರೆ ಇದು ನಮ್ಮ ಹಳೆ ಮನೆ, ಕಂದಾಯ ಕಟ್ಟೋಕ್ಕಾಗಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೀವಿ ಅಂತ ತಮಾಷೆ ಮಾಡ್ತಾನೆ ಇರ್ತಾರೆ ನಮ್ಮ ಮನೇಲಿ. ಅಂತ ಯಾವಾಗಲೂ ನಮ್ಮ ಹಳೆ ಮನೆ ಅಂತಲೇ ಹೇಳ್ಕೊಂಡು ಬರ್ತಾರೆ ಹೋದಾಗೆಲ್ಲನೂ. ಸೊ ಲೈಟಿಂಗ್ಸ್ ಇಷ್ಟೇ ಇದ್ದಿದ್ದು. ಬೆಳಗ್ಗೆನೂ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ಇವಾಗಲೂ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.